ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ. ಇದುವೇ ನ್ಯೂಸ್ 18ನ ಪಂಚಾಯಿತಿ. ಹುಡುಕಾಟ ಮುಂದುವರೆದಿದೆ, ಜಾಗ ಬದಲಾಗಿದೆ, ದಿನಗಳು ಉರುಳುತ್ತಾ ಇದ್ದಾವೆ, ಮಾಸ್ಕ್ ಕೂಡ ಬದಲಾಗಿದೆ. ಆದರೆ ದೂರುದಾರ ತಾನು ತೋರಿಸಿದ್ದಲ್ಲೆಲ್ಲ ಹೆಣಗಳನ್ನು ಹೂತಿದ್ದೇನೆ ಅನ್ನೋದಕ್ಕೆ ಸಾಕ್ಷಿಗಳು ಸಿಗ್ತಾ ಇಲ್ಲ, ಕಳೇಬರಗಳು ಕಾಣ್ತಾ ಇಲ್ಲ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ, ಅಗೆದರೂ ಸಿಗದ ಅಸ್ಥಿಗಳು. ಇವತ್ತು ಕಾಡಿನೊಳಗೆ ಹೋಗಿ ಹೊಸ ಪಾಯಿಂಟ್ ಗುರುತಿಸಿ ಅಲ್ಲಿ ಅಗೆದಿದ್ದಾರೆ. ದೂರುದಾರ ಮಾಸ್ಕ್ ಮ್ಯಾನ್ ಇವತ್ತು ಹೊಸದೊಂದು ಮಾಸ್ಕ್ ಧರಿಸಿ ಬಂದಿದ್ದ. ಮತ್ತದೇ ವಿಶ್ವಾಸದಲ್ಲಿ ಹೊಸದೊಂದು ಜಾಗಕ್ಕೆ ತನಿಖಾ ತಂಡವನ್ನ ಕರೆದೊಯ್ದಿದ್ದ. ಅವನು ತೋರಿಸಿದ ಜಾಗಕ್ಕೆ ಮಾಮೂಲಿಗಿಂತ ಹೆಚ್ಚಿನ ತಯಾರಿಯೊಂದಿಗೆ SIT ತಂಡ ಹೋಗಿತ್ತು. ಸಾಮಾನ್ಯವಾಗಿ ಭೂಮಿ ಅಗೆಯುವಾಗ ಮನುಷ್ಯರ ಅಸ್ಥಿ ಪಂಜರ ಸಿಕ್ಕ ಮೇಲೆ ಉಪ್ಪಿನ ಮೂಟೆಗಳನ್ನು ತರ್ತಾರೆ. ಆದರೆ ಇವತ್ತು ಭೂಮಿ ಅಗೆಯೋ ಕೆಲಸ ಶುರು ಮಾಡುವಾಗಲೇ ಉಪ್ಪಿನ ಮೂಟೆಗಳನ್ನು ಕೂಡ ಅಲ್ಲಿಗೆ ತಂದಿದ್ರು. ಬಹುಶಃ ಅನಾಮಿಕ ದೂರುದಾರ ಅಷ್ಟೊಂದು ವಿಶ್ವಾಸದಿಂದಲೇ SIT ತಂಡಕ್ಕೆ ನಿನ್ನೆ ಇಡೀ ದಿನ ತಾನು ಹೂತು ಹಾಕಿರುವ ಹೆಣಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವರವನ್ನು ಕೊಟ್ಟಿರಬೇಕು. ಇದೇ ಕಾರಣಕ್ಕೆ ಇವತ್ತು ಕಲ್ಲೇರಿ ಭಾಗದಲ್ಲಿ ತಾನು ಓರ್ವ ಶಾಲಾ ಬಾಲಕಿಯ ಮೃತದೇಹವನ್ನು ಹೂತು ಹಾಕಿದ್ದೇನೆ ಎಂದು ಪೊಲೀಸರಿಗೆ ನೀಡಿದ ದೂರಿನಲ್ಲಿ ಆತ ಏನು ಹೇಳಿಕೊಂಡಿದ್ನಲ್ಲ, ಬಹುತೇಕ ಇಂದು ಅದೇ ಭಾಗಕ್ಕೆ SIT ತಂಡವನ್ನು ಕರೆದೊಯ್ದಿದ್ದ. ಎಕ್ಸಾಕ್ಟ್ಲಿ ಅದುವೇನಾ ಗೊತ್ತಿಲ್ಲ, ಯಾಕಂದರೆ SIT ಕೂಡ ಅಧಿಕೃತವಾಗಿ ಏನನ್ನು ಹೇಳಿಲ್ಲ. ಇದು ಕಲ್ಲೇರಿಯಲ್ಲಿ ಆತ ಯಾವ ಶಾಲಾ ಬಾಲಕಿಯನ್ನು ಹೂತು ಹಾಕಿದ್ದೇನೆ ಅಂತ ಹೇಳಿದ ಅದೇ ಜಾಗದಲ್ಲಿ ನಾವು ಹೂತಿದ್ದೀವಿ ಅಂತ ಹೇಳಿಲ್ಲ, ಅಧಿಕೃತವಾಗಿ ಅವರು ಹೇಳಿಲ್ಲ, ಅಥವಾ ದೂರುದಾರನ ಕಡೆಯವರು ಕೂಡ ಹೇಳಿಲ್ಲ. ಆದರೆ ಆ ಪ್ರದೇಶದಲ್ಲಿ ಇವತ್ತು ಆತ ಕರ್ಕೊಂಡು ಹೋಗಿರತಕ್ಕಂತಹ ಪ್ರದೇಶದಲ್ಲಿ 3 ಪಾಯಿಂಟ್ಗಳಿವೆ ಅಂತ ಅನಾಮಿಕ ಹೇಳಿದ್ದಾನಂತೆ. ಅದರಲ್ಲಿ ಒಂದು ಕಡೆಯಲ್ಲಿ ಅಗೆಯಲಾಗಿದೆ. ಇವತ್ತು ಅಗೆದಿರುವ ಸ್ಥಳವನ್ನು SIT ಅವರು ಪಾಯಿಂಟ್ ನಂಬರ್ 15 ಅಂತ ಗುರುತು ಮಾಡಿದ್ದಾರೆ. ಈ ಹಿಂದೆ 11A ಅಂತೇಳಿ ಗುರುತು ಮಾಡಿದರು, ಅದರ ಪಾಯಿಂಟ್ ನಂಬರ್ 14 ಅಂತೇಳಿ. ಇದೆಲ್ಲವೂ ಕೂಡ ಏನು ಡಾಕ್ಯುಮೆಂಟ್ ಪರ್ಪಸ್, ನಾಳೆ ದಿವಸ ಅಲ್ಲಿ ಎಲ್ಲೆಲ್ಲಿ ಅಗ್ದಿದ್ದೀವಿ, ಏನೇನು ಮಾಡಿದ್ದೀವಿ ಅನ್ನೋಂಥದ್ದನ್ನು ತನ್ನ ವರದಿಯನ್ನು ತಯಾರು ಮಾಡುವಾಗ ಅಥವಾ ಚಾರ್ಜ್ ಶೀಟನ್ನು ತಯಾರು ಮಾಡುವಾಗ ಆ ಸಂದರ್ಭದಲ್ಲಿ ಬೇಕಾಗುತ್ತೆ SITಗೆ. ಆ ಕೆಲಸವನ್ನು SIT ಮಾಡ್ತಾ ಇದೆ. ಆದರೆ ಇವತ್ತು ಅಗೆದಿರುವಂತಹ 15ನೇ ಪಾಯಿಂಟ್ನಲ್ಲಿ ಸುಮಾರು 6 ಅಡಿ ಆಳದವರೆಗೆ ಗುಂಡಿಯನ್ನು ತೋಡಿ ನೋಡಿದರೂ ಏನೂ ಸಿಕ್ಕಿಲ್ಲ ಅನ್ನುವಂಥದ್ದು ಇವತ್ತು ಧರ್ಮಸ್ಥಳದಿಂದ ಸಿಕ್ಕಿರುವಂತಹ ಪ್ರಾಥಮಿಕ ಮಾಹಿತಿ. ಇಡೀ ದಿವಸ ಹುಡುಕಾಡಿದ್ದಾರೆ, ಬಹಳ ವಿವರವಾಗಿ ಹುಡುಕಾಡಿದ್ದಾರೆ, ಆದರೆ ಏನೂ ಕೂಡ ಗೋಚರಿಸಿಲ್ಲ. ಭಾಳಷ್ಟು ತಯಾರಿಯೊಂದಿಗೆ ಹೋಗಿದ್ದಾರೆ. ಕಾಡಿನ ಒಳಗೆ ಸುಮಾರು ಅರ್ಧ ಕಿಲೋಮೀಟರ್ ಒಳಗಡೆ ಈ ಜಾಗವನ್ನು ಆತ ಗುರುತಿಸಿದ್ದಾನೆ. ಆ ಜಾಗದಲ್ಲಿ ತಾನು ಹೂತು ಹಾಕಿದ್ದೀನಿ ಅಂತ ತಿಳ್ಕೊಂಡು ಆತ ಹೇಳ್ಕೊಂಡಿದ್ದಾನೆ. ಆದರೆ ಅಲ್ಲಿ ಹೋಗಿ ಹುಡುಕಾಡಿದಾಗ, ಅಲ್ಲಿ ಗುಂಡಿ ತೆಗೆದು ನೋಡಿದಾಗ ಏನೂ ಕೂಡ ಸಿಕ್ಕಿಲ್ಲ ಇವತ್ತು ಅಗೆದಿರುವ ಒಂದು ಪಾಯಿಂಟ್ನಲ್ಲಿ. ಆದರೆ ಆತ ಹೇಳೋ ಪ್ರಕಾರ ಬಹುತೇಕ ಅದೇ ಪ್ರದೇಶದಲ್ಲಿ 3 ಪಾಯಿಂಟ್ಗಳಿದ್ದಾವೆ ಅನ್ನುವಂಥದ್ದು ನಮಗೆ ಇರುವಂತಹ ಖಚಿತ ಮಾಹಿತಿ. ಇದರ ಬಗ್ಗೆ ಒಂದು ವಿವರವಾದಂತಹ ವರದಿಯನ್ನು ನಿಮಗೆ ತೋರಿಸ್ತೀನಿ. ಹಾಗೆಯೇ ಪಾಯಿಂಟ್ ನಂಬರ್ 13ರ ಸುತ್ತಲೂ ಏನು ನಡೀತಾ ಇದೆ, ಪಾಯಿಂಟ್ ನಂಬರ್ 13 ಅದನ್ನು ಕೂಡ ನಿಗೂಢವಾಗಿ ಉಳಿದಿದೆ. ಅಲ್ಲಿ ಏನು ನಡೀತಿದೆ, ಅಲ್ಲಿ ಯಾವ ಸ್ವರೂಪದ ತನಿಖೆ ನಡೆಯುತ್ತೆ, ಅದನ್ನು ಕೂಡ ನಿಮಗೆ ಹೇಳ್ತೀನಿ ಇವತ್ತಿನ ವರದಿಯಲ್ಲಿ, ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯ ವರದಿಯಲ್ಲಿ. ಇನ್ನು ಇವತ್ತಿನ ಪಂಚಾಯಿತಿಯ 2ನೇ ಸುದ್ದಿ, ಮತಗಳ್ಳತನ ಯಾರಿಗಾಗಿ? ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಭಾರತದ ಚುನಾವಣಾ ಆಯೋಗದ ವಿರುದ್ಧ ಅತಿ ದೊಡ್ಡ ಪ್ರಹಾರವನ್ನು ಮಾಡ್ತಾ ಇದ್ದಾರೆ. ಬಹಳ ಗಂಭೀರವಾದಂಥ ಆಪಾದನೆಯನ್ನು ಭಾರತದ ಚುನಾವಣಾ ಆಯೋಗದ ವಿರುದ್ಧ ಮಾತಾಡ್ತಾ ಇದ್ದಾರೆ. ವಿಶೇಷವಾಗಿ ಭಾರತದ ಚುನಾವಣಾ ಆಯೋಗ ಅನ್ನುವಂಥದ್ದು ಅದೊಂದು ಸಂಸ್ಥೆ, ಸಾಂವಿಧಾನಿಕವಾಗಿರುವಂತಹ ಒಂದು ಸಂಸ್ಥೆ, ಬಹಳ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವಂಥ ಒಂದು ಸ್ವಾಯತ್ತ ಸಂಸ್ಥೆ. ಅದು ಈ ದೇಶದಲ್ಲಿ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ನಡೆಸುವಂಥ ಜವಾಬ್ದಾರಿಯನ್ನು ಹೊತ್ತಿರತಕ್ಕಂತಹ ಸಂಸ್ಥೆ. ಅಧಿಕಾರದಲ್ಲಿ ಯಾರೇ ಇರಲಿ, ಯಾರೇ ಹೋಗಲಿ, ಚುನಾವಣಾ ಪ್ರಕ್ರಿಯೆಯಲ್ಲಿ ಪ್ರಜೆಗಳ ಭಾಗವಹಿಸುವಿಕೆಯನ್ನು, ಮತದಾರರ ಭಾಗವಹಿಸುವಿಕೆಯನ್ನು ಸರಿಯಾಗಿ ನಡೆಸಬೇಕಾಗಿರ್ತಕ್ಕಂಥ ಸಂಸ್ಥೆ. ಆದರೆ ಚುನಾವಣಾ ಆಯೋಗದ ಮೂಗಿನ ಕೆಳಗೆ ಮತಗಳ್ಳತನ ನಡೀತಾ ಇದೆ. ಚುನಾವಣೆಯಲ್ಲಿ ಮತಗಳ್ಳತನಕ್ಕೆ ಚುನಾವಣಾ ಆಯೋಗವೇ ಸಾಥ್ ಕೊಡ್ತಿದೆ ಅನ್ನುವಂಥದ್ದು ರಾಹುಲ್ ಗಾಂಧಿ ಮಾಡ್ತಿರುವಂತಹ ಬಹಳ ಪ್ರಮುಖವಾಗಿರುವ ಆರೋಪ. ತಮ್ಮ ಆರೋಪಕ್ಕೆ ಪೂರಕವಾದಂತಹ ಸಾಕ್ಷಿಗಳು ಎಂಬ ದಾಖಲೆಯನ್ನು ನಿನ್ನೆಯೇ ರಾಹುಲ್ ಗಾಂಧಿ ಬಿಡುಗಡೆ ಮಾಡಿದರು.
ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಿಂದಲೇ ಮತಗಳ್ಳತನದ ವಿರುದ್ಧ ಅತಿದೊಡ್ಡ ಅಭಿಯಾನವನ್ನ ದೇಶಾದ್ಯಂತಕ್ಕೆ ತೆಗೆದುಕೊಂಡು ಹೋಗುವುದರ ಘೋಷಣೆಯನ್ನ ಕಾಂಗ್ರೆಸ್ ಮಾಡಿದೆ. ಹಾಗಿದ್ರೆ ಈ ಮತಗಳ್ಳತನ ಯಾರಿಗಾಗಿ ನಡೀತಾ ಇದೆ? ಬಿಜೆಪಿ ಕೊಡ್ತಿರುವಂತಹ ಉತ್ತರ ಹೇಗಿದೆ? ರಾಹುಲ್ ಗಾಂಧಿ ಎಸೆದಿರುವಂತಹ ಪ್ರಶ್ನೆಗಳಿಗೆ ನಿಜಕ್ಕೂ ಉತ್ತರ ಸಿಗ್ತಾ ಇದೆಯಾ? ಇದೆಲ್ಲದನ್ನು ಕೂಡ ವಿವರಿಸ್ತೀನಿ ಇವತ್ತಿನ ಪಂಚಾಯಿತಿಯ 2ನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿಯ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ಅಗೆದರೂ ಸಿಗದ ಅಸ್ಥಿಗಳು ಸಿಕ್ಕಿಲ್ಲ, ಇವತ್ತು ಕೂಡ ಸಿಕ್ಕಿಲ್ಲ. ಇದುವರೆಗೆ 2 ಅಸ್ಥಿ ಪಂಜರಗಳು ಮಾತ್ರ ಸಿಕ್ಕಿರುವಂಥದ್ದು ಪಾಯಿಂಟ್ ನಂಬರ್ 6ರಲ್ಲಿ ಮತ್ತು ಪಾಯಿಂಟ್ ನಂಬರ್ 11ರ ಸಮೀಪದಲ್ಲಿ. ಪಾಯಿಂಟ್ ನಂಬರ್ 11ರಲ್ಲಿ ಅಲ್ಲ, ಅದರ ಸಮೀಪದಲ್ಲಿ 2 ಅಸ್ಥಿಗಳು ಮಾತ್ರ, 2 ಕಳೆಬರಗಳು ಮಾತ್ರ ಸಿಕ್ಕಿದಾವೆ. ಆದರೆ ಅಗೆದರೂ ಸಿಕ್ತಿಲ್ಲ ಅಸ್ಥಿಗಳು. ಇವತ್ತು ಪಾಯಿಂಟ್ ನಂಬರ್ 15ರಲ್ಲಿ ಅಗೆದಿದ್ದಾರೆ, ಅಲ್ಲೂ ಕೂಡ ಸಿಕ್ಕಿಲ್ಲ. ಆದರೆ ಏನೇನು ನಡೀತು ಇವತ್ತು, ಅದು ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಿಚಾರ. ವರದಿ ತೋರಿಸಿ. ಅನಾಮಿಕ ದೂರು ನೀಡುತ್ತಿದ್ದಂತೆ ವರದಿ ಮಾಡಿದ್ದ ಏಕೈಕ ಚಾನೆಲ್ ಎಸ್ಐಟಿ ರಚನೆಗೂ ಮೊದಲೇ ಧರ್ಮಸ್ಥಳದ ಸುದ್ದಿ ಬೆನ್ನತ್ತಿದ್ದ ನ್ಯೂಸ್ 18 ಕನ್ನಡ. ಇವತ್ತಿನಿಂದ ಅನಾಮಿಕ ವ್ಯಕ್ತಿಯ ಸ್ಥಳ ಪರಿಶೀಲನೆ ಆಗ್ತಾ ಇದೆ. ನೇತ್ರಾವತಿ ನದಿಯ ದಡದಲ್ಲಿರುವಂತಹ ದಟ್ಟ ಕಾನೂನಿನ ಒಳಭಾಗದಿಂದ ನ್ಯೂಸ್ 18 ಪ್ರತ್ಯಕ್ಷ ವರದಿ ಕೊಡ್ತಾ ಇದೆ. ಸರ್ಕಾರ ಎಸ್ಐಟಿ ರಚಿಸಿದ್ದರೂ ವರದಿ ಮಾಡದವರ ನಡುವೆ ನಿರ್ಭೀತಿಯ ವರದಿ. ಧರ್ಮಸ್ಥಳ ಭಾಗದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪದ ಎಸ್ಐಟಿ ಎಂಟ್ರಿಯನ್ನ ಕೊಡಲಿದೆ. ಸತ್ಯ ಕೆದಕಲು ಎಸ್ಐಟಿ ಮುಹೂರ್ತ ಇಟ್ಟಿದೆ. ಧರ್ಮಸ್ಥಳದ ಸಾಮೂಹಿಕ ಸಮಾಧಿ ತನಿಖೆಯ ಬಗ್ಗೆ ದಾರಿ ತಪ್ಪಿಸದ ವರದಿಗಾರಿಕೆ. ವಿಶ್ವಾಸಾರ್ಹ ಸುದ್ದಿ ಅಂದ್ರೆ ನ್ಯೂಸ್ 18 ಕನ್ನಡ. ಧರ್ಮಸ್ಥಳದಲ್ಲಿ 100 ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನಾಮಿಕ ವ್ಯಕ್ತಿಯನ್ನ ಹೊಸ ಜಾಗಕ್ಕೆ ಎಸ್ಐಟಿ ಕರೆದುಕೊಂಡು ಬಂದಿದೆ. ನೇರವಾಗಿ ಗೋಂಕ್ರತಾರ್ ಅನ್ನುವಂತ ಒಂದು ಅರಣ್ಯ ಭಾಗದ ಒಳಗಡೆ ಆತ ನಾನು ಅಲ್ಲಿ ಹೂತಿದ್ದೀನಿ ಅನ್ನುವಂಥದ್ದನ್ನ ಕೂಡ ಹೇಳ್ತಾನೆ. ಕಲ್ಲೇರಿ ಸಮೀಪದ ಗುಡ್ಡದ ಬಳಿಯಲ್ಲಿ ಇಂದು ಎಸ್ಐಟಿ ತಂಡವನ್ನ ಅನಾಮಿಕ ದೂರುದಾರ ಕರೆತಂದಿದ್ದ. ಆತನ ಮುಖದಲ್ಲಿದ್ದ ಮಾಸ್ಕ್ ಬದಲಾಗಿತ್ತು, ಹುಡುಕುವ ಜಾಗ ಕೂಡ ಬದಲಾಗಿತ್ತು. ಗುಡ್ಡದ ತಪ್ಪಲಿನಲ್ಲೇ ಮಾಧ್ಯಮದ ಕ್ಯಾಮೆರಾಗಳನ್ನು ತಡೆದು ನಿಲ್ಲಿಸಲಾಯಿತು. ಗುಡ್ಡದ ಒಳಕ್ಕೆ ಹೋಗಿದ್ದು ಎಸ್ಐಟಿ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು, ಕಾರ್ಮಿಕರು, ಜೊತೆಗೆ ಉಪ್ಪಿನ ಮೂಟೆಗಳು. ಮಾಸ್ಕ್ ಮ್ಯಾನ್ ಇವತ್ತು ಹೊಸ ಜಾಗವನ್ನ ತೋರಿಸಿದ್ದ. ಕಲ್ಲೇರಿ ಸಮೀಪದಲ್ಲಿ ಶಾಲಾ ಬಾಲಕಿಯೊಬ್ಬಳ ಹೆಣ ಹೂತು ಹಾಕಿದ್ದೇನೆ, ನಾನು ಹೂಳೋದಿಕ್ಕೂ ಮೊದಲೇ ಅಲ್ಲಿಗೆ ಪೊಲೀಸರು ಬಂದಿದ್ದರು. ಆಕೆಯ ಮೈಮೇಲಿನ ಗಾಯದ ಗುರುತುಗಳು ಆಕೆಯ ಮೇಲೆ ಭೀಕರ ಅತ್ಯಾಚಾರ ನಡೆದಿರುವುದಕ್ಕೆ ಸಾಕ್ಷಿಯನ್ನ ಹೇಳುತ್ತಿತ್ತು ಅಂತೆಲ್ಲ ಅನಾಮಿಕ ದೂರುದಾರ ಪೊಲೀಸರಿಗೆ ಕೊಟ್ಟಿದ್ದ ದೂರಿನಲ್ಲಿ ಉಲ್ಲೇಖ ಮಾಡಿದ್ದ. ಇದೇ ಕಾರಣಕ್ಕೆ ಇವತ್ತು ತನಿಖೆಯ ಕೇಂದ್ರ ಬಿಂದುವೇ ಬದಲಾಗಿತ್ತು. ಕಲ್ಲೇರಿಯ ಕಾಡಿನ ಕಡೆಗೆ ಎಸ್ಐಟಿ ಟೀಮ್ ಹೋಗಿತ್ತು. ಗೋಂಕ್ರತಾರ್ ಕಾಡಿನಲ್ಲಿ ಹೊಸ ಪಾಯಿಂಟ್ಗಳನ್ನು ದೂರುದಾರ ತೋರಿಸಿದ್ದ. ಆತ ತೋರಿಸಿದ್ದ ಎನ್ನಲಾಗಿರುವ 3 ಪಾಯಿಂಟ್ಗಳ ಸುತ್ತಲೂ ಎಸ್ಐಟಿ ಅಧಿಕಾರಿಗಳು ಭೂಮಿ ಅಗೆಯೋ ಕೆಲಸದಲ್ಲಿ ನಿರತರಾಗಿದ್ದಾರೆ. ಇಷ್ಟಕ್ಕೂ ಧರ್ಮಸ್ಥಳದ ಕಾಡಿನಲ್ಲಿ ನಿಗೂಢ ರಹಸ್ಯಗಳ ಬೆನ್ನತ್ತಿ ಹೊರಟಿದ್ದ ಎಸ್ಐಟಿ ಟೀಮ್ ತಾವು ಗುರುತು ಹಾಕಿದ್ದ ಪಾಯಿಂಟ್ ನಂಬರ್ 13 ಇನ್ನೂ ಅಗೆದು ನೋಡಿಲ್ಲ. ಅಲ್ಲಿ ಸಾಮೂಹಿಕ ಸಮಾಧಿ ಮಾಡಲಾಗಿದೆ ಅಂತಲೇ ಅನಾಮಿಕ ದೂರುದಾರ ಎಸ್ಐಟಿ ಮುಂದೆ ಹೇಳ್ಕೊಂಡಿದ್ದ. ಆದ್ರೆ ಇವತ್ತು ಪಾಯಿಂಟ್ ನಂಬರ್ 13ರ ಬದಲು ಎಸ್ಐಟಿ ತಂಡ ಹೋಗಿದ್ದು ಪಾಯಿಂಟ್ ನಂಬರ್ 15ರ ಕಡೆಗೆ. ಇವತ್ತು ಸ್ಥಳ ಮಹಜರಿನ ಸಂದರ್ಭದಲ್ಲಿ ಜಯಂತ್ ಅವರು ಇರಬೇಕಾಗಿತ್ತು, ಆದರೆ ಜಯಂತ್ ಅವರು ಕೂಡ ಇಲ್ಲ. ಯಾಕೆಂದ್ರೆ ಅವರೇ ಹೇಳಿರೋ ಪ್ರಕಾರವಾಗಿ ಯಾವ ಜಾಗದಲ್ಲಿ ಹೂತು ಹಾಕಿದೆ ಅದನ್ನ ನಾನು ಸ್ಪಷ್ಟವಾಗಿ ನೋಡಿದ್ದೇನೆ ಮತ್ತು ಅದನ್ನ ಕಳೆಬರ ತೆಗೆಯೋಕೆ ಮತ್ತು ಅಲ್ಲಿ ಸ್ಥಳ ಮಹಜರು ಮಾಡೋಕೆ ನಾನು ಎಸ್ಐಟಿ ಅಧಿಕಾರಿಗಳ ಜೊತೆ ಹೋಗ್ತೇನೆ, ಎಸ್ಐಟಿ ಅಧಿಕಾರಿಗಳು ಕರೆಯನ್ನು ಕೊಟ್ಟರೆ ನಾನು ಕೂಡ ಅಲ್ಲಿ ಹೋಗ್ತೇನೆ ಅನ್ನೋದನ್ನ ಹೇಳಿರುವಂತದ್ದು. ಆದ್ರೆ ಇವತ್ತಿನ ಉತ್ಖನನ ಪ್ರಕ್ರಿಯೆಗೆ ಜಯಂತ್ ಅವರು ಬಂದಿಲ್ಲ, ಬಂದಿರುವಂತದ್ದು ಅನಾಮಿಕ ವ್ಯಕ್ತಿ. ಹಾಗಾಗಿ ಅನಾಮಿಕ ವ್ಯಕ್ತಿ ಸುಮಾರು 30ಕ್ಕೂ ಹೆಚ್ಚು ಪ್ರದೇಶಗಳನ್ನ ತಾನು ಗುರುತಿಸಬಲ್ಲೆ ಅನ್ನೋದಾಗಿ ಹೇಳಿದ್ದ. ಇದು ಭಾಗ 2ರ ನೂತನ ಸ್ಪಾಟ್, ಅಂದ್ರೆ 15ನೇ ಸ್ಪಾಟ್ ಆಗಿರ್ಬೋದೆಂಬ ಸಂಶಯ ಸದ್ಯಕ್ಕಿರುವಂತದ್ದು. ಜೊತೆಗೆ ಪಾಯಿಂಟ್ 13 ಬಿಟ್ಟು ಹೊಸ ಪಾಯಿಂಟ್ನಲ್ಲಿ ಶೋಧ ಮಾಡಲಾಗಿದೆ. ದೂರುದಾರ ಗುರುತಿಸಿದ ಪಾಯಿಂಟ್ 15ರಲ್ಲಿ ಉತ್ಖನನ ಕೆಲಸ ನಡೆದಿದೆ. ಸುಮಾರು 6 ಅಡಿ ಅಗೆದರೂ ಯಾವುದೇ ಅಸ್ಥಿಪಂಜರ ಅಥವಾ ಇನ್ನಿತರೆ ಕುರುಹುಗಳು ಸಿಕ್ಕಿಲ್ಲವಂತೆ. ಭಾರೀ ಮಳೆ ಮಧ್ಯೆಯೇ ಶೋಧ ಕಾರ್ಯ ನಡೆಸಲಾಗಿತ್ತು. ಪಾಯಿಂಟ್ 13ರ ಬದಲು ಕಲ್ಲೇರಿ ರಹಸ್ಯ ಬಯಲಿಗೆ ಮುಂದಾಗಿತ್ತು ಎಸ್ಐಟಿ. ಕಲ್ಲೇರಿಯಲ್ಲಿ ಶಾಲಾ ಬಾಲಕಿಯ ಮೃತದೇಹ ಹೂತಿರುವುದಾಗಿ ಹೇಳಿದ್ದ ದೂರುದಾರ
2010ರಲ್ಲಿ ಕಲ್ಲೇರಿಯಲ್ಲಿ ಶಾಲಾ ಬಾಲಕಿಯ ಮೃತದೇಹ ಹೂತಿದ್ದೆ ಎಂದಿದ್ದ. ಶಾಲಾ ಬಾಲಕಿಯನ್ನು ಸಮವಸ್ತ್ರದಲ್ಲೇ ಹೂತಿದ್ದೆ ಎಂದು ಹೇಳಿದ್ದ ಕಾರಣಕ್ಕೆ ಶೋಧಿಸಲು ತಯಾರಿ ನಡೆಸಿತ್ತು. ಹಾಗೆ ವಿಚಾರಣೆ ವೇಳೆ 3 ಹೊಸ ಜಾಗಗಳ ಬಗ್ಗೆ ಹೇಳಿದ್ದ ದೂರುದಾರ 3 ಹೊಸ ಜಾಗಗಳ ಪೈಕಿ ಮೊದಲನೇ ಜಾಗವನ್ನ ಇವತ್ತು ತೋರಿಸಿದ್ದಾನೆ. ಎಸ್ಐಟಿ ಕಚೇರಿಯಿಂದ ಬಿಗಿ ಭದ್ರತೆಯೊಂದಿಗೆ ಬಂದ ದೂರುದಾರ ಎಲ್ಲರನ್ನೂ ಗೋಂಕ್ರತ್ತಾರ್ ಅರಣ್ಯಕ್ಕೆ ಕರೆತಂದ. ಕಲ್ಲೇರಿಯಿಂದ 2 ಕಿಲೋಮೀಟರ್, ಬೋಳಿಯಾರ್ನಿಂದ 1 ಕಿಲೋಮೀಟರ್ ದೂರದ ಕಾಡಿನಲ್ಲಿ ಪಾಯಿಂಟ್ ಮಾಡಿದ. ಅದನ್ನೇ ಪಾಯಿಂಟ್ ನಂಬರ್ 15 ಎಂದು ಗುರುತು ಮಾಡಿ ಕೂಲಿ ಕಾರ್ಮಿಕರನ್ನ ಬಳಸಿ ಅಗೆಯಲಾಯಿತು. ನಿಗೂಢವಾಗಿ ಸಾವನ್ನಪ್ಪಿದ್ದ ಪದ್ಮಲತಾ ಮನೆಗೆ ಹೋಗೋ ದಾರಿಯಲ್ಲಿರುವ ಆ ಪಾಯಿಂಟ್ ನಂಬರ್ 15 ಇನ್ನಷ್ಟು ಕುತೂಹಲ ಕೆರಳಿಸಿತ್ತು. ಮುಖ್ಯ ರಸ್ತೆಯಿಂದ 500 ಮೀಟರ್ ದೂರದವರೆಗೆ ಕಾಡಿನೊಳಗೆ ಎಲ್ಲರನ್ನೂ ಕರೆದೊಯ್ದಿದ್ದ ದೂರುದಾರ. ಅನಾಮಿಕ ವ್ಯಕ್ತಿಯನ್ನ ಹೊಸ ಜಾಗಕ್ಕೆ ಎಸ್ಐಟಿ ಕರೆದುಕೊಂಡು ಬಂದಿದೆ. ಆ ಬೊಳಿಯಾರಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿರುವಂತಹ ಗೋಂಕ್ರತ್ತಾರ್ ಎಂಬ ಅರಣ್ಯ ಭಾಗಕ್ಕೆ ಕರ್ಕೊಂಡು ಹೋಗಿರುವಂತದ್ದು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದ್ರೆ ಎಸ್ಐಟಿ ತಂಡ ಮತ್ತು ಅನಾಮಿಕ ಇಡೀ ಟೀಮ್ ಈ ಭಾಗದಲ್ಲಿ ಹೋಗಿರುವಂತದ್ದು. ಸುಮಾರು 500 ಮೀಟರ್ ದೂರದಲ್ಲಿ ಆ ಸ್ಥಳ ಮಹಜರು ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಪಾಯಿಂಟ್ 15 ಅಗೆಯಲು ಹೋಗುವಾಗಲೇ ಉಪ್ಪಿನ ಮೂಟೆಗಳನ್ನ ತೆಗೆದುಕೊಂಡು ಹೋಗಿದ್ದರು ಕೂಲಿ ಕಾರ್ಮಿಕರು. ಅಗತ್ಯ ಬಿದ್ದರೆ ಬಳಸಿಕೊಳ್ಳಲು ಹಿಟಾಚಿಗಳನ್ನೂ ತರಿಸಿದ್ರು. ಮುಖ್ಯ ರಸ್ತೆಯಲ್ಲೇ ಎಲ್ಲರನ್ನೂ ತಡೆದು 100ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿತ್ತು. ಅಲ್ಲಿ ಸುಮಾರು 8 ಶವಗಳನ್ನ ನಾನು ಹೂತಿಕ್ಕಿದ್ದೀನಿ ಅಂತ ಹೇಳಿದ್ರೆ, ಆದ್ರೆ ಅಂದ್ರೆ ಎಲ್ಲೊಂದ್ ಕಡೆ ಆತ ಸುಮಾರು 6 ಅಡಿಯಲ್ಲಿ ಶವಗಳನ್ನ ಹೂತಿದ್ರು ಲಾಸ್ಟ್ ಟೈಮ್ ಪ್ರವಾಹ ಬಂದಂತ ವೇಳೆಯಲ್ಲಿ ಮತ್ತು ಮಣ್ಣು ಅನ್ನುವಂಥದ್ದು ಬೀಳ್ತಾ ಸುಮಾರು 15 ಅಡಿಯಷ್ಟಾಗಿದೆ. ಆ ಒಂದು ಕಾರಣಕ್ಕೋಸ್ಕರನೇ GPR ಯಂತ್ರದ ಮುಖಾಂತರವಾಗಿ ಅಲ್ಲಿ ಇದೆಯಾ ಇಲ್ವಾ ಅನ್ನುವಂಥದ್ದು ಕನ್ಫರ್ಮೇಶನ್ ಅನ್ನ ತಗೊಂಡು ತದನಂತರ ಅಗಿಯೋಣ ಅಂತ ಹೇಳ್ಬಿಟ್ಟು ಇವತ್ತು ಸ್ಪಾಟ್ ನಂಬರ್ 13ರಲ್ಲಿ ಅಗಿಯುವಂತ ಕಾರ್ಯ ಆಗ್ಲಿಲ್ಲ. ಇದೇ ಸುರಿಯೋ ಮಳೆಯಲ್ಲೂ ಎಸ್ಐಟಿ ಸದಸ್ಯರು ಭೂಮಿ ಅಗೆದು ನೋಡಿದ್ದಾರೆ. ಸಂಜೆಯ ವೇಳೆಗೆ ಕಾರ್ಯಾಚರಣೆ ಮುಗಿಸಿ ಎಸ್ಐಟಿ ತಂಡ ಬೆಳ್ತಂಗಡಿ ಕಚೇರಿಗೆ ವಾಪಸ್ಸಾಗಿದೆ. ಎಸ್ಐಟಿ ಮೂಲಗಳ ಪ್ರಕಾರ ಪಾಯಿಂಟ್ 15ರಲ್ಲೂ ಯಾವುದೇ ಮೂಳೆಗಳು ಪತ್ತೆಯಾಗಿಲ್ಲ. ಸುಮಾರು 6 ಅಡಿಯಷ್ಟು ಮಣ್ಣು ತೆಗೆದರೂ ಯಾವುದೇ ಕಳೇಬರ ಪತ್ತೆಯಾಗಿಲ್ಲ. ಕೊನೆಗೆ ಮಹಜರು ಪ್ರಕ್ರಿಯೆ ಮುಗಿಸಿ ಎಸ್ಐಟಿ ತಂಡ ವಾಪಸ್ಸಾಗಿದೆ. ಇದರ ನಡುವೆ ಅನಾಮಿಕ ದೂರುದಾರ ಸಾಮೂಹಿಕ ಸಮಾಧಿ ಮಾಡಿದ್ದೇನೆ ಎಂದು ತೋರಿಸಿರುವ 13ನೇ ಪಾಯಿಂಟ್ನಲ್ಲಿ GPR ತಂತ್ರಜ್ಞಾನ ಬಳಸಿಕೊಳ್ಳಲು ಎಸ್ಐಟಿ ನಿರ್ಧರಿಸಿದೆ. ಪಾಯಿಂಟ್ 13ರ ಶೋಧಕ್ಕೆ GPR ತಂತ್ರಜ್ಞಾನ ಬಳಸಲು ಸಿದ್ಧತೆಗಳು ನಡೆದಿವೆ. ಬೆಂಗಳೂರಿನಿಂದ GPR ಸಿಸ್ಟಮ್ ತರಲು ಎಸ್ಐಟಿ ನಿರ್ಧರಿಸಿದೆ. ಖಾಸಗಿ ಕಂಪನಿಯಿಂದ GPR ಬಾಡಿಗೆಗೆ ಪಡೆಯಬೇಕಾಗಿದೆ. GPRಗೆ ದಿನವೊಂದಕ್ಕೆ ಲಕ್ಷಾಂತರ ರೂಪಾಯಿ ಬಾಡಿಗೆ ಚಾರ್ಜ್ ಮಾಡಲಿದೆ ಖಾಸಗಿ ಕಂಪನಿ. GPR ಬಳಕೆಗೆ ಅನುಮತಿ ಪಡೆಯಲು ಕಾದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಹೀಗೆ ಒಂದು ಕಡೆ ಎಸ್ಐಟಿ ಅವರು ದೂರುದಾರನನ್ನ ಕರೆದೊಯ್ದು ಒಂದೊಂದೇ ಪಾಯಿಂಟ್ಗಳಲ್ಲಿ ಅಗೆಯುತ್ತಿದ್ದಾರೆ. ಆತ ತೋರಿಸಿದ ಜಾಗವನ್ನೆಲ್ಲ ಮಾರ್ಕ್ ಮಾಡುತ್ತಿದ್ದಾರೆ. ಆತ ಅನುಮಾನದಿಂದ ತೋರಿಸುವ ಜಾಗದಲ್ಲೂ ಅನುಮಾನ ಪರಿಹರಿಸಿಕೊಳ್ಳಲು ಅಗೆದು ನೋಡುತ್ತಿದ್ದಾರೆ. ಇದೆಲ್ಲ ನಡೆಯುತ್ತಿರುವಾಗಲೇ ಮತ್ತೊಂದೆಡೆ ಈ ದೂರುದಾರನ ವಿಚಾರದಲ್ಲೂ ತನಿಖೆ ಸಾಗುತ್ತಿದೆ. ದೂರುದಾರನ ಹೇಳಿಕೆಗಳನ್ನು ಪರಿಶೀಲನೆ ಮಾಡಿರುವ ಎಸ್ಐಟಿ ಆತನ ಜೊತೆ ಸ್ವಚ್ಛತಾ ಕಾರ್ಮಿಕರಾಗಿ ಕೆಲಸ ಮಾಡಿದವರ ಪತ್ತೆ ಮಾಡಿದೆ. ತಮಿಳುನಾಡು ಮೂಲದ 5 ವಿಚಾರಣೆ ಮಾಡಿ ಎಲ್ಲರ ಹೇಳಿಕೆಗಳನ್ನು ದಾಖಲಿಸಿದೆ. 1995ರಿಂದ 2014ರವರೆಗೆ ದೂರುದಾರನೊಂದಿಗೆ ಕೆಲಸ ಮಾಡಿದವರ ವಿಚಾರಣೆಯಾಗಿದೆ. ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯಿಂದ ಪಡೆದ ದಾಖಲೆಗಳನ್ನು ಮುಂದಿಟ್ಟುಕೊಂಡು ಎಲ್ಲರ ವಿಚಾರಣೆ ಆಗಿದೆ. ಹಲವು ಆಯಾಮಗಳಲ್ಲಿ ಅನಾಮಿಕನ ಬಗ್ಗೆ ಸತ್ಯ ಶೋಧಕ್ಕಿಳಿದಿದೆ ಎಸ್ಐಟಿ. ಈ ಮಧ್ಯೆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ದೂರುದಾರ ಜುಲೈ 11ರಂದು ತಂದಿದ್ದ ತಲೆಬುರುಡೆ ರಹಸ್ಯ ಬಯಲಾಗಿದೆ. ದೂರುದಾರ ಕೊಟ್ಟ ತಲೆಬುರುಡೆ ಬಗ್ಗೆ ಸ್ಫೋಟಕ ಸುದ್ದಿಯನ್ನ ನ್ಯೂಸ್ 18 ಕನ್ನಡ ನೀಡುತ್ತಿದೆ. ದೂರುದಾರ ತಂದುಕೊಟ್ಟ ತಲೆಬುರುಡೆ ಪುರುಷನದ್ದು ಅನ್ನೋ ಮಾಹಿತಿ ಗೊತ್ತಾಗಿದೆ. ಆ ತಲೆಬುರುಡೆ 30 ವರ್ಷ ಹಳೆಯದ್ದು ಎಂದೂ ಗೊತ್ತಾಗಿದೆ. ಆ ತಲೆಬುರುಡೆಯನ್ನೇ ಆಧರಿಸಿ ತನಿಖೆಗಿಳಿದಿದೆ ಎಸ್ಐಟಿ ತಂಡ. 2 ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಬುರುಡೆ ಪರೀಕ್ಷೆ ನಡೆಸಲಾಗಿತ್ತು. 2 ಆಸ್ಪತ್ರೆಗಳ ವರದಿಯಲ್ಲೂ ಆ ಬುರುಡೆ ಪುರುಷನದ್ದು ಎಂಬ ವರದಿ ಬಂದಿದೆ. ಆದರೆ ತಲೆಬುರುಡೆ ತಂದ ಜಾಗದ ಬಗ್ಗೆ ಎಸ್ಐಟಿಗೆ ಇನ್ನೂ ಮಾಹಿತಿ ಸಿಕ್ಕಿಲ್ಲ. ಅನಾಮಿಕ ದೂರುದಾರ ಇದುವರೆಗೆ ತೋರಿಸಿದ್ದ ಸ್ಥಳಗಳಲ್ಲಿ ಕೇವಲ 1 ಕಡೆ ಮಾತ್ರ ಮೂಳೆಗಳು ಸಿಕ್ಕಿವೆ. ಇವತ್ತು ಗೋಂಕ್ರತ್ತಾರ್ ಗುಡ್ಡದಲ್ಲೂ ಅಗೆದು ನೋಡಿದ್ರೆ ಯಾವುದೇ ಕುರುಹುಗಳು ಸಿಕ್ಕಿಲ್ಲ. ದೂರುದಾರ 2010ರಲ್ಲಿ ತಾನು ಶಾಲಾ ಬಾಲಕಿಯ ಶವವನ್ನ ಹೂತು ಹಾಕಿದ್ದೇನೆ ಎಂದಿರುವುದು ನಿಜವೇ ಆಗಿದ್ದಲ್ಲಿ ಶವದ ಮೂಳೆಗಳಾದರೂ ಸಿಗಬೇಕು. ಹಾಗಿದ್ದರೆ ಮಾತ್ರ ದೂರುದಾರನ ದೂರಿನ ಬಗ್ಗೆ ನಂಬಿಕೆ ಬರಲು ಸಾಧ್ಯ. ಇಲ್ಲದೆ ಹೋದ್ರೆ ಎಸ್ಐಟಿಯ ತನಿಖೆ ಯಾವ ದಿಕ್ಕಿನಲ್ಲಿ ಸಾಗುತ್ತದೆ ಎಂದು ನೋಡಬೇಕಿದೆ.
ಇದರ ಜೊತೆಗೆ ಪಾಯಿಂಟ್ 13ರಲ್ಲಿ ಭೂಮಿ ಅಗೆಯೋ ಕೆಲಸ ಯಾವಾಗ ಶುರುವಾಗುತ್ತದೆ ಎಂಬ ಕುತೂಹಲ ಮನೆ ಮಾಡಿದೆ. ಕಿಶನ್ ಶೆಟ್ಟಿ ಜೊತೆ ಮಂಜುನಾಥ್ ಆರ್ಯ, ನ್ಯೂಸ್ 18 ಧರ್ಮಸ್ಥಳ. ಈಗ ಪ್ರತಿನಿತ್ಯವೂ ಕೂಡ ಅಗಿತಾ ಇದ್ದಾರೆ, ಎಲ್ಲ ಕಡೆಗಳಲ್ಲಿ ಅಸ್ಥಿ ಸಿಗ್ತಾ ಇಲ್ಲ. ಹಾಗೇಂತೇಳಿ ಅಸ್ಥಿನೇ ಇಲ್ಲವಾ ಈ ಪ್ರಶ್ನೆಗೆ ಇನ್ನೂ ಉತ್ತರ ಸಿಗಬೇಕು ಅಂತಂದರೆ ಮತ್ತಷ್ಟು ಕಡೆಗಳಲ್ಲಿ ಆತ ತೋರಿಸಿದಂತಹ ಜಾಗಗಳಲ್ಲಿ ಅಗೆದು ನೋಡಬೇಕಾಗತ್ತೆ, ಅನುಮಾನವನ್ನು ಬಗೆಹರಿಸ್ಕೊಳ್ಬೇಕಾಗಿದೆ ಅಥವಾ ಅನುಮಾನವನ್ನು ದೃಢಪಡಿಸಬೇಕಾಗಿದೆ. ಇದು ಈಗ ಇರುವಂತಹ ಬಹಳ ಮುಖ್ಯವಾಗಿರುವಂತಹ ಸವಾಲು SITಯ ಮುಂದೆ. ಒಂದು ರೀತಿಯಲ್ಲಿ ಆತನ ಹೇಳಿಕೆಯೇ ಇಲ್ಲಿ ಆಧಾರ, ಆ ಹೇಳಿಕೆಯನ್ನು ಆಧರಿಸಿನೇ ತನಿಖೆ ಮುಂದುವರಿತಾ ಇದೆ. ಇದರ ನಡುವೆ ಜಯಂತ್ ಅವರು ಸಪ್ರೇಟ್ ಆಗಿ ಹೇಳಿದ್ದಾರೆ, ಇಲ್ಲ ನಾನು ನೋಡಿರುವಂತಹ ಒಂದು ಬಾಲಕಿಯನ್ನು ಹೂತು ಹಾಕಿರುವಂಥ ನೋಡಿದ್ದೀನಿ, ಆ ಸ್ಥಳವನ್ನು ತೋರಿಸಿ ಅಂತ ಹೇಳಿದ್ದಾರೆ. ಅಲ್ಲೂ ಕೂಡ SIT ಅವರು ತನಿಖೆಯನ್ನು ಮಾಡಬಹುದು ಮುಂದಿನ ಹಂತದಲ್ಲಿ. ಕಾಂಗ್ರೆಸ್ನವರು ಒಂದು ದೊಡ್ಡ ಹೋರಾಟವನ್ನು ಸಂಘಟಿಸಿದ್ದಾರೆ, ಮತಗಳ್ಳತನ ಆಗಿದೆ ಅಂತ ಹೇಳಿ. ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಕರೆಯನ್ನು ಕೊಟ್ಟಿದ್ದಾರೆ, ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ ಅನ್ನುವಂತಹ ಹೋರಾಟವನ್ನು ನಾವು ಮಾಡಬೇಕಾಗಿದೆ ಅಂತ ಹೇಳಿದ್ದಾರೆ. ಅರವಿಂದ್ ಲಿಂಬಾವಳಿ ಅವರು ಇಷ್ಟು ದಿವಸ ಪಕ್ಷದ ಕಚೇರಿಯ ಕಡೆಗೆ ಬರ್ತಾ ಇರಲಿಲ್ಲ, ಏನು ರೆಬೆಲ್ಸ್ ತಂಡದ ಜೆಂಡಾ ಹಿಡ್ಕೊಂಡು ಓಡಾಡ್ತಾ ಇದ್ದಂಥವ್ರು ಕೂಡ ಇವತ್ತು BJP ಕಚೇರಿಯಲ್ಲಿ ಕುಳಿತು ಸುದ್ದಿಗೋಷ್ಠಿಯನ್ನು ನಡೆಸಿ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ. ಈ ಮೂಲಕವಾಗಿ ಈ ವಿಚಾರದಲ್ಲಿ ಅವರು ಪ್ರತಿನಿಧಿಸ್ತಾ ಇದ್ದಂತಹ ಮತಕ್ಷೇತ್ರ, ಈಗ ಅವರ ಹೆಂಡತಿ ಪ್ರತಿನಿಧಿಸ್ತಾ ಇರುವಂತಹ ಮತಕ್ಷೇತ್ರದಲ್ಲಿ ಈ ಮತ ಅಕ್ರಮ ನಡೆದಿದೆ ಅನ್ನೋದಕ್ಕೆ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಮತಗಳ್ಳತನ ವಿರುದ್ಧ ದೇಶಾದ್ಯಂತ ಹಂತ ಹಂತವಾಗಿ ಪ್ರತಿಭಟನೆಯನ್ನು ನಡೆಸುವುದಕ್ಕೆ ಕಾಂಗ್ರೆಸ್ನವರು ಈಗ ಪ್ಲಾನ್ ಅನ್ನು ರೂಪಿಸಿಕೊಂಡಿದ್ದಾರೆ. ಕಾಂಗ್ರೆಸ್ ಇದುವರೆಗೆ ಆರೋಪಗಳನ್ನು ಮಾಡ್ತಾ ಇತ್ತು, ಈಗ ಅದಕ್ಕೆ ಪೂರಕವಂತಹ ತಾವು ತಂದಿರುವಂತಹ ಸಾಕ್ಷ್ಯಗಳನ್ನು ತೋರಿಸ್ತಾ ಇದ್ದಾರೆ. ಈ ಸಾಕ್ಷ್ಯಗಳನ್ನು ವೆರಿಫೈ ಮಾಡಿ ಅದು ಹೌದೋ ಅಲ್ಲೋ ಅಂತ ಹೇಳಬೇಕಾಗಿರೋದು ಚುನಾವಣಾ ಆಯೋಗ. ಆದರೆ ಅವರು ಇವರ ಹತ್ರ ಅಫಿಡವಿಟನ್ನು ಕೇಳ್ತಾ ಕೂತಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಿಂದ ಮೊಳಗಿದೆ ಕಾಂಗ್ರೆಸ್ನ ರಣಕಹಳೆ. ಈ ಒಂದು ಹೋರಾಟದ ಕಹಳೆಯನ್ನು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಿಂದ ಮೊಳಗಿಸಿದ್ದಾರೆ. ಸೋಮವಾರ ದೆಹಲಿಯಲ್ಲಿ ಸಂಸದರಿಂದ ಚುನಾವಣಾ ಆಯೋಗ ಚಲೋ ಅನ್ನುವಂತಹ ಒಂದು ಹೋರಾಟವನ್ನು ಕೂಡ ಆಯೋಜಿಸ್ತಾ ಇದ್ದಾರೆ. ಕೇಂದ್ರ ಚುನಾವಣಾ ಆಯೋಗದ ಮುಂದೆ ಕಾಂಗ್ರೆಸ್ ಸಂಸದರು ಧರಣಿಯನ್ನು ನಡೆಸೋದಕ್ಕೂ ಕೂಡ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಇಂಡಿಯಾ ಬ್ಲಾಕ್ನ ಪಕ್ಷಗಳ ವಿಶ್ವಾಸದೊಂದಿಗೆ ರಾಷ್ಟ್ರದುದ್ದಕ್ಕೂ ಹೋರಾಟವನ್ನು ಕೈಗೆತ್ತಿಕೊಳ್ಳುವಂತಹ ತೀರ್ಮಾನವನ್ನು ಕೂಡ ಮಾಡಿಕೊಂಡಿದ್ದಾರೆ. ಈ ಮೂಲಕ ಕ್ವಿಟ್ ಇಂಡಿಯಾ ಮಾದರಿಯಲ್ಲೇ BJP ಮತ್ತು ಚುನಾವಣಾ ಆಯೋಗದ ವಿರುದ್ಧ ಹೋರಾಟವನ್ನು ಮಾಡ್ತೀವಿ ಅನ್ನೋದು ಈಗ ಕಾಂಗ್ರೆಸ್ನವರು ಮಾಡ್ಕೊಂಡಿರ್ತಕ್ಕಂತಹ ಸಂಕಲ್ಪ. ತಮ್ಮ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ ಘೋಷಣೆಯಡಿ ಹೋರಾಟದ ಸಂಕಲ್ಪವನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಬೋಧಿಸಿದ್ದಾರೆ, ರಾಹುಲ್ ಗಾಂಧಿ ಅವರು ಅದನ್ನು ಹೇಳಿದ್ದಾರೆ. ಹೀಗಾಗಿ ಕಾಂಗ್ರೆಸ್ನವರು ಕೈ ಎತ್ತಿ ಹೊರಟಿದ್ದಾರೆ. ಇಲ್ಲಿ ಆಯೋಗಕ್ಕೆ, ಚುನಾವಣಾ ಆಯೋಗಕ್ಕೆ ರಾಹುಲ್ ಗಾಂಧಿ ಅವರು ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದು ಬಹಳ ಮುಖ್ಯವಾಗಿ ಡಿಜಿಟಲ್ ರೂಪದಲ್ಲಿ ಮತದಾರರ ಪಟ್ಟಿಯನ್ನು ದೇಶದ ಜನರಿಗೆ ನೀವು ಯಾಕೆ ಕೊಡ್ತಾ ಇಲ್ಲ, ಡಿಜಿಟಲ್ ರೂಪದಲ್ಲಿ ಯಾಕೆ ಮತದಾರರ ಪಟ್ಟಿಯನ್ನು ಕೊಡ್ತಾ ಇಲ್ಲ, ಅಂದರೆ ನಮಗೆ ಆ ಒಂದು ಕಾಪಿ ನಮ್ಮ ಕೈಯಲ್ಲಿ ಮೊಬೈಲ್ಗಳಲ್ಲಿ ಕೂಡ ನೋಡೋದಕ್ಕೆ ಯಾಕೆ ಸಿಗ್ತಿಲ್ಲ ಅಂತ ಕೇಳ್ತಾರೆ. ವಿಡಿಯೋ ಸಾಕ್ಷಿ CCTV ಫುಟೇಜ್ಗಳನ್ನು ಯಾಕೆ ನಾಶ ಮಾಡ್ತಾ ಇದ್ದೀರಿ ಅನ್ನೋದನ್ನು ಕೂಡ ಕೇಳಿದ್ದಾರೆ. ಅಂದರೆ ವೋಟಿಂಗ್ಗೆ ಸಂಬಂಧಪಟ್ಟಂತಹ ವಿಡಿಯೋ ಸಾಕ್ಷಿ ಮತ್ತು CCTV ಫುಟೇಜ್ಗಳನ್ನು ಯಾಕೆ ನೀವು ನಾಶ ಮಾಡ್ತಾ ಇದ್ದೀರಿ ಅನ್ನೋದನ್ನು ಪ್ರಶ್ನಿಸಿದ್ದಾರೆ. ಜೊತೆಗೆ ಮತದಾರರ ಪಟ್ಟಿಯಲ್ಲಿ ಅತಿ ದೊಡ್ಡ ಹಗರಣ ಮಾಡಿದ್ಯಾಕೆ, ಈ ಮತದಾರರ ಪಟ್ಟಿಯಲ್ಲೇ ಹಗರಣವನ್ನು ಮಾಡಿರುವಂಥದ್ದು ಯಾವ ಕಾರಣಕ್ಕೆ, ಅದು ನಿಮ್ಗೆ ಗೊತ್ತಿಲ್ವಾ, ನಿಮ್ಗೆ ಗೊತ್ತಿಲ್ಲದೆ ಇದು ನಡೆಯೋಕ್ಕೆ ಸಾಧ್ಯನಾ? ಅಂದರೆ ಕರೆಕ್ಟಾಗಿರ್ತಕ್ಕಂಥ ಅಡ್ರೆಸ್ ಇರಲ್ಲ, ಕೊಟ್ಟಿರೋ ಅಡ್ರೆಸ್ನಲ್ಲೇ 80 ಜನರ ಅಡ್ರೆಸ್ ಸಿಗುತ್ತೆ, ಕರೆಕ್ಟಾಗಿರೋ ಫೋಟೋ ಇಲ್ಲ. ಹೀಗಿದ್ದಾಗಲೂ ಕೂಡ ಅವ್ರು ಹೇಗೆ ವೋಟರ್ ಲಿಸ್ಟಲ್ಲಿ ಸೇರ್ತಾರೆ ಅಂತ ಹೇಳಿ ಪ್ರತಿಪಕ್ಷಗಳ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ಬೆದರಿಸ್ತಾ ಇರುವಂಥದ್ದು ಯಾಕೆ? ನೀವು ಅಫಿಡವಿಟ್ ಕೊಡಿ ಅಂತ ಹೇಳಿ ಎಲ್ಲ ಕೇಳ್ತಾ ಇರುವಂಥದ್ದು ಈ ಬೆದರಿಕೆಗಳು ಯಾಕೆ? ಪ್ರತಿಪಕ್ಷಗಳ ಪ್ರಶ್ನೆಗಳಿಗೆ ಯಾಕೆ ನೀವು ಉತ್ತರವನ್ನು ಕೊಡ್ತಾ ಇಲ್ಲ ಅಂತೇಳಿ ಕೇಂದ್ರ ಚುನಾವಣಾ ಆಯೋಗವನ್ನು ಪ್ರಶ್ನಿಸ್ತಾ ಇದ್ದಾರೆ. ರಾಹುಲ್ ಗಾಂಧಿ ಲೋಕಸಭೆಯ ಪ್ರತಿಪಕ್ಷ ನಾಯಕ, ಕೈಯಲ್ಲಿ ಸಂವಿಧಾನದ ಪ್ರತಿಯನ್ನು ಬೇರೆ ಹಿಡ್ಕೊಂಡು ಅವರು ತಮ್ಮ ಭಾಷಣವನ್ನು ಮುಂದುವರೆಸಿದ್ದಾರೆ. BJP ಏಜೆಂಟ್ನಂತೆ ಚುನಾವಣಾ ಆಯೋಗ ವರ್ತಿಸ್ತಾ ಇರುವಂಥದ್ದು ಯಾಕೆ ಅನ್ನುವಂಥ ಗಂಭೀರ ಪ್ರಶ್ನೆಯನ್ನು ಚುನಾವಣಾ ಆಯೋಗದ ಕಡೆಗೆ ಎಸೆದಿದ್ದಾರೆ ರಾಹುಲ್ ಗಾಂಧಿಯವರು. ಹೀಗೆ ಒಂದಾದ ಮೇಲೆ ಒಂದು ಪ್ರಶ್ನೆಗಳನ್ನು ಎಸಿತಾ ಇರುವಂತಹ ರಾಹುಲ್ ಗಾಂಧಿಗೆ ಉತ್ತರವನ್ನು ಕೊಡುವಂತಹ ಕೆಲಸವನ್ನು BJPಯವರು ಕೂಡ ಮಾಡಿದ್ದಾರೆ. ವಿಶೇಷವಾಗಿ ರಾಹುಲ್ ಗಾಂಧಿ ಮಾಡಿರ್ತಕ್ಕಂತಹ ಆರೋಪಗಳಿಗೆ ಇವತ್ತು ಅರವಿಂದ್ ಲಿಂಬಾವಳಿಯವರು ಉತ್ತರವನ್ನು ಕೊಟ್ಟಿದ್ದಾರೆ. ಯಾಕಂದರೆ ಅರವಿಂದ್ ಲಿಂಬಾವಳಿಯವರು ಇವತ್ತು ಶಾಸಕರಲ್ಲ, ಅವರು ಮಾಜಿ ಶಾಸಕರು, ಮಹದೇವಪುರ ಕ್ಷೇತ್ರದ ಮಾಜಿ ಶಾಸಕರವರು. ಅವರ ಪತ್ನಿ ಇವತ್ತು ಅಲ್ಲಿ ಹಾಲಿ ಶಾಸಕಿ ಮಹದೇವಪುರದಲ್ಲಿ. ಆದರೂ ಇದು ಹೆಂಡತಿಯ ಕ್ಷೇತ್ರ ಆದರೂ ಕೂಡ ಗಂಡ ಉತ್ತರ ಕೊಡಬಹುದು ಅನ್ನುವಂಥ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ಅರವಿಂದ್ ಲಿಂಬಾವಳಿಯವರು. ರಾಹುಲ್ ಗಾಂಧಿಯ ಆರೋಪ ಲೋಕಸಭೆ ಚುನಾವಣೆಯಲ್ಲಿ ವೋಟ್ ಚೋರಿ ಆಗಿದೆ ಅಂತೇಳಿ, ಲೋಕಸಭೆ ಚುನಾವಣೆಯಲ್ಲಿನೇ ವೋಟ್ ಚೋರಿ
ನಡೆದಿದೆ. ಅದು ಮಹದೇವಪುರ ಕ್ಷೇತ್ರದಲ್ಲಿ ನಾವು ಉದಾಹರಣೆ ಸಮೇತ ಹೇಳ್ತಾ ಇದ್ವಿ, ಸಾಕ್ಷಿ ಸಮೇತ ಹೇಳ್ತಾ ಇದ್ವಿ ಅಂತೇಳಿ ರಾಹುಲ್ ಗಾಂಧಿ ಹೇಳ್ತಿರೋದು. ಆದರೆ ಇಷ್ಟು ದಿವಸ ನೀವು ಏನು ಮಾಡ್ತಾ ಇದ್ರಿ, ಈಗ ಯಾಕೆ ಬಂದಿದ್ದೀರಿ, ಈಗ ಬಂದಿದ್ದು ಯಾಕೆ ನೀವು, ಇಷ್ಟು ದಿವಸ ಯಾಕೆ ಇದಕ್ಕೆ ಉತ್ತರವನ್ನು ಈ ವಿಚಾರಗಳನ್ನು ಯಾಕೆ ತಂದಿಲ್ಲ ಅನ್ನುವಂತಹ ಟೈಮಿಂಗ್ ಬಗ್ಗೆ ಪ್ರಶ್ನೆಯನ್ನು ಎತ್ತಿದ್ದಾರೆ ಅರವಿಂದ್ ಲಿಂಬಾವಳಿ. ಮೋದಿಯವರು ಅಧಿಕಾರ ಉಳಿಸ್ಕೊಳ್ಳೋದಕ್ಕಾಗಿ ಮತಕಳ್ಳತನವನ್ನು ಮಾಡಿದ್ದಾರೆ ಅನ್ನುವಂಥದ್ದು ರಾಹುಲ್ ಗಾಂಧಿ ಮಾಡ್ತಾ ಇರುವಂತಹ ಆರೋಪ. ಮೋದಿಯವರು ತಮ್ಮ ಅಧಿಕಾರವನ್ನು ಉಳಿಸ್ಕೊಳ್ಳೋದಕ್ಕಾಗಿ ಮತಕಳ್ಳತನವನ್ನು ಮಾಡಿದ್ದಾರೆ ಅಂತೇಳಿ. ಆದರೆ ದಶಕಗಳ ಕಾಲ ನೀವು ಮಾಡಿರುವಂಥದ್ದು ಇದೇನಾ ಅಂತೇಳಿ ಅರವಿಂದ್ ಲಿಂಬಾವಳಿಯವರು BJP ಕಡೆಯಿಂದ ಪ್ರಶ್ನೆಯನ್ನು ಎಸೆದಿದ್ದಾರೆ. ನೀವು ಹಾಗಾದರೆ 4 ದಶಕದ ಆಡಳಿತವನ್ನು ನಡೆಸ್ತಾ ಇದ್ರಲ್ಲ, ಆಗಲೇ ಹೀಗೆ ಮತಕಳ್ಳತನ ಮಾಡಿ ನೀವು ಅಧಿಕಾರದಲ್ಲಿ ಇದ್ದಿದ್ದ ಅನ್ನುವ ಪ್ರಶ್ನೆಯನ್ನು BJPಯವರು ಕೇಳ್ತಾ ಇದ್ದಾರೆ. ಹಾಗೆಂದೇಳಿ ಅವರು ಕಳ್ಳತನ ಮಾಡಿದ ಅಂತೇಳಿ ಇವರು ಕಳ್ಳತನ ಮಾಡಬೇಕು ಅಂತೇಳಿ ಅರ್ಥ ಅಲ್ಲ. ರಾಹುಲ್ ಆರೋಪ ಮತ್ತೊಂದಿರುವಂಥದ್ದು ಮತದಾರರ ಸೇರ್ಪಡೆಯಲ್ಲಿ ಗೋಲ್ಮಾಲ್ ಆಗಿದೆ ಅಂತೇಳಿ. ಅಂದರೆ ಹೊಸದಾಗಿ ಮತದಾರರನ್ನ ಸೇರ್ಪಡೆ ಮಾಡೋದ್ರಲ್ಲೂ ಕೂಡ ಗೋಲ್ಮಾಲ್ ಆಗಿದೆ, ಮತದಾರರ ಪಟ್ಟಿಯಲ್ಲೂ ಕೂಡ ಗೋಲ್ಮಾಲ್ ಆಗಿದೆ ಅಂತೇಳಿ. ಆದರೆ ಹೊಸ ಮತದಾರರಷ್ಟೇ ಸೇರ್ಪಡೆ ಆಗಿರೋದು ಅನ್ನುವಂಥದ್ದನ್ನು BJP ತನ್ನ ಪ್ರಶ್ನೆ ಮತ್ತು ಸ್ಪಷ್ಟನೆಯನ್ನು ಕೊಡ್ತಿದೆ, ಅದು ಉತ್ತರವನ್ನು ಕೊಡ್ತಾ ಇದೆ. ಹೊಸ ಮತದಾರರನ್ನಷ್ಟೇ ಸೇರ್ಪಡೆ ಮಾಡಲಾಗಿದೆ, ಮಹದೇವಪುರ ಕ್ಷೇತ್ರದಲ್ಲೂ ಕೂಡ ಹೊಸ ಮತದಾರರನ್ನು ಸೇರ್ಪಡೆ ಮಾಡಲಾಗಿದೆ, ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯಂತಹ ಗೋಲ್ಮಾಲ್ಗಳಿಗೆ ಅವಕಾಶ ಇಲ್ಲ ಅಂತೇಳಿ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ. BJP ರಾಜ್ಯಗಳಲ್ಲಿ ಮತ ಕದ್ದೇ ಅಧಿಕಾರವನ್ನು ಪಡೆದಿದ್ದಾರೆ ಅಂತೇಳಿ ಇದೊಂದು ಗಂಭೀರ ಆರೋಪವನ್ನು BJP ವಿರುದ್ಧ ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ. BJP ಒಂದು ಬಹಳ ಪ್ರಾಥಮಿಕವಾಗಿರ್ತಕ್ಕಂಥ ಒಂದು ಬೇಸಿಕ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆಯನ್ನು ಕಾಂಗ್ರೆಸ್ನವ್ರಿಗೂ ಕೂಡ ಕೇಳ್ತಿದೆ. ಯಾಕಂದರೆ ಕಾಂಗ್ರೆಸ್ ಕೂಡ ಇದಕ್ಕೆ ಉತ್ತರವನ್ನು ಕೊಡಬೇಕಾಗುತ್ತೆ. ಅವರು BJP ವಿರುದ್ಧ BJP ಗೆದ್ದ ಕಡೆಯಲ್ಲೆಲ್ಲ ಈಗ ಓಡ್ಚೂರಿ ಅಂತೇಳಿ, ಆದರೆ ಕರ್ನಾಟಕ ತೆಲಂಗಾಣದಲ್ಲಿ ಕಾಂಗ್ರೆಸ್ ಬಂದಿದ್ದು ಹೇಗೆ ಅಂತ ಕೇಳ್ತಾರೆ. ಹಾಗಾಗಿ ಕರ್ನಾಟಕದಲ್ಲೂ ಅವರು ಎಫರ್ಟ್ ಹಾಕಿದ್ದಾರೆ, BJP ಅವರು ತಾವು ಗೆಲ್ಲಬೇಕು ಅಂತೇಳಿ, ತೆಲಂಗಾಣದಲ್ಲಿ ಎಫರ್ಟ್ ಹಾಕಿದ್ದಾರೆ, BJP ಅವರು ತಾವು ಗೆಲ್ಲಬೇಕು ಅಂತೇಳಿ. ಹೀಗಿರುವಾಗ ಒಂದು ವೇಳೆ ಓಡ್ಚೋರಿ ಅಲ್ಲಿ ಕೂಡ ಮಾಡದಿದ್ದರೆ, ಬೇರೆ ರಾಜ್ಯಗಳಲ್ಲಿ ಮಾಡದಿದ್ದರೆ, ಅಧಿಕಾರಕ್ಕೆ ಬರೋದಕ್ಕೆ ಮಾಡದಿದ್ದರೆ ಕರ್ನಾಟಕದಲ್ಲೂ ಮಾಡ್ಬೋದಾಗಿತ್ತು. ಕರ್ನಾಟಕದಲ್ಲಿ ದೊಡ್ಡ ಬೇಸ್ BJPಗೆ ಇದ್ದೇ ಇತ್ತು, ಇಲ್ಲೂ ಓಡ್ಚೋರಿ ಮಾಡ್ಬೋದಾಗಿತ್ತಲ್ಲ, ಯಾಕೆ ಅನ್ನುವಂತಹ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ನಿಮ್ಗೆ ಹಾಗಾದರೆ ಕರ್ನಾಟಕ ತೆಲಂಗಾಣ ಇಲ್ಲೆಲ್ಲ ನೀವು ಗೆಲ್ಲುವಾಗ ಕರೆಕ್ಟ್ ಆಗಿತ್ತು, ಉಳಿದ ಕಡೆಗಳಲ್ಲಿ BJP ಗೆದ್ದ ಕಡೆಗಳಲ್ಲಿ ಮಾತ್ರ ಓಡ್ಚೋರಿ ಆಗಿದೆಯಾ ಅನ್ನೋಂಥ ಪ್ರಶ್ನೆನ ಕೇಳ್ತಿದೆ. ಸಿಂಗಲ್ ಬೆಡ್ರೂಮ್ ಮನೆಯಲ್ಲಿ 40 ಮಂದಿ ಇರುವಂತಹ ಒಂದು ಪ್ರಕರಣವೂ ಕೂಡ ಇದೆ, 80 ಜನ ಇರುವಂತಹ ಪ್ರಕರಣಗಳಿದ್ದಾವೆ ಅನ್ನುವಂತಹ ಮಾತುಗಳನ್ನು ರಾಹುಲ್ ಗಾಂಧಿ ಹೇಳಿಕೊಂಡಿದ್ದಾರೆ. ಆದರೆ ಬರೀ 40 ಅಲ್ಲ, 50 ಮತದಾರರು ಇರುವಂತಹ ಮನೆಗಳು ಕೂಡ ಇದ್ದಾವೆ ಅನ್ನುವಂತಹ ಸ್ಪಷ್ಟತೆಯನ್ನು ಅರವಿಂದ್ ಲಿಂಬಾವಳಿಯವರು ಕೊಟ್ಟಿದ್ದಾರೆ. ಕೇವಲ 40 ಯಾಕೆ, 50 ಜನ ಇರುವಂಥದ್ದು ಕೂಡ ಇದ್ದಾವೆ, ಆ ರೀತಿಯಂಥ ಮನೆಗಳು ಕೂಡ ನಮ್ಮಲ್ಲಿ ಇದ್ದಾವೆ. ಬೇರೆ ಬೇರೆ ಕಡೆಗಳಲ್ಲಿ ಇರ್ತಾರೆ, ಆದರೆ ಅವರ ಮನೆ ಮೂಲ ಮನೆ ಯಾವುದಿರುತ್ತಲ್ಲ ಅದರ ಅಡ್ರೆಸ್ಸನ್ನು ಕೊಟ್ಟಿರ್ತಾರೆ. ಆ ರೀತಿಯಾದಂಥ ಪ್ರಕರಣಗಳು ಕೂಡ ಬಹಳಷ್ಟು ಇದ್ದಾವೆ, ನಗರ ಪ್ರದೇಶಗಳು ಇವೆಲ್ಲ ಕಾಮನ್ ಅನ್ನುವಂತಹ ರೀತಿಯಲ್ಲಿ BJPಯವರು ಉತ್ತರವನ್ನು ಕೊಡ್ತಾ ಇದ್ದಾರೆ. ಇನ್ನು ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ, IT, ED, CBIನಂತೆಯೇ ಚುನಾವಣಾ ಆಯೋಗದ ದುರ್ಬಳಕೆ ಆಗ್ತಾ ಇದೆ ಅಂತೇಳಿ. ಚುನಾವಣಾ ಆಯೋಗವನ್ನು ಕೂಡ IT, ED, CBIನಂತೆಯೇ ಕೇಂದ್ರ ಸರ್ಕಾರ ದುರ್ಬಳಕೆ ಮಾಡ್ಕೊಳ್ತಾ ಇದೆ ಅನ್ನುವಂಥ ಗಂಭೀರ ಆರೋಪವನ್ನು ಮಾಡ್ತಿದ್ದಾರೆ. ಅದಕ್ಕೆ ಇವರು ಕೇಳ್ತಾ ಇದ್ದಾರೆ, ಪ್ರಶ್ನಿಸ್ತಾ ಇದ್ದಾರೆ, ಸೈನ್ ಮಾಡಿ ಅಫಿಡವಿಟ್ ಹಾಕೋದಕ್ಕೆ ಯಾಕೆ ನೀವು ಹಿಂದೇಟ್ ಹಾಕ್ತಾ ಇದ್ದೀರಿ ಅಂತೇಳಿ. ಚುನಾವಣಾ ಆಯೋಗಕ್ಕೆ ಒಂದು ಅಫಿಡವಿಟ್ ಕೊಟ್ಬಿಡಿ, ಹೈಕೋರ್ಟ್ಗೆ ಒಂದು ಅಫಿಡವಿಟ್ ಕೊಟ್ಬಿಡಿ, ಸೈನ್ ಹಾಕಿ ಕೊಟ್ಬಿಡಿ, ಇದೇ ನೋಡಿ ಇದು ಗಂಭೀರವಾಗಿರ್ತಕ್ಕಂಥ ಆಪಾದನೆಗಳು ಚುನಾವಣಾ ಆಯೋಗದ ವಿರುದ್ಧ ಇದೆ ಅನ್ನುವಂಥದ್ದು ನೀವು ಒಂದು ಅಫಿಡವಿಟ್ ಕೊಟ್ಬಿಡಿ ಅಂತ ಕೇಳ್ತಾ ಇದ್ದಾರೆ. ಇದು ನಿಜಕ್ಕೂ ಕೂಡ ಈ ಅಫಿಡವಿಟ್ಗೆ ಸಹಿ ಹಾಕಿ ಕೊಟ್ಟರು ಅಂತೇಳಿ ಆದಾಗ ಕಾಂಗ್ರೆಸ್ಗೆ ಅದನ್ನು ಪ್ರೂವ್ ಮಾಡಲೇಬೇಕಾಗುತ್ತೆ ತಾವು ಮಾಡಿರುವಂಥ ಆರೋಪಗಳನ್ನು. ನಕಲಿ ವೋಟರ್ ಐಡಿಗಳಲ್ಲಿ 00 ಅಂತಾನು ಕೂಡ ನಮೂದು ಮಾಡಲಾಗಿದೆ ಅನ್ನೋದು ರಾಹುಲ್ ಗಾಂಧಿಯವರು ಮಾಡಿರುವಂತಹ ಆಪಾದನೆ. ಆದರೆ ವರುಣ, ಮಸ್ಕಿ, ಸಂಡೂರಿನಲ್ಲೂ ಕೂಡ 00 ಅಂತಾನೆ ನಮೂದಾಗಿರುವಂಥದ್ದಕ್ಕೆ ಉದಾಹರಣೆಗಳಿದ್ದಾವೆ. ಅಡ್ರೆಸ್ 00 ಅಂತ ಇರುವಂಥದ್ರ ಬಗ್ಗೆ ಬಹಳಷ್ಟು ಇದ್ದಾವೆ ಅಂತೇಳಿ. ಅಂದರೆ ಒಟ್ಟು ಟೋಟಲಿ ಎಲೆಕ್ಷನ್ನಲ್ಲಿ ಈ ರೀತಿಯಿಂದ ಫ್ರಾಡ್ಗಳು ನಡೆಯುವಂಥದ್ದು ವೆರಿ ಕಾಮನ್ ಅನ್ನೋಂಥ ರೀತಿಯಲ್ಲಿ ಕೂಡ ಒಪ್ಕೊಂಡಂಗೆ. BJP ಏಜೆಂಟ್ಗಳಂತೆ ಚುನಾವಣಾಧಿಕಾರಿಗಳು ವರ್ತಿಸ್ತಾ ಇದ್ದಾರೆ ಅಂತೇಳಿ ರಾಹುಲ್ ಗಾಂಧಿಯವರು ಆರೋಪವನ್ನು ಮಾಡಿದ್ದಾರೆ ಚುನಾವಣಾ ಆಯೋಗದ ವಿರುದ್ಧ. ಆದರೆ ರಾಜ್ಯದ ಅಧಿಕಾರಿಗಳ ನಿಯಂತ್ರಣ ನಿಮ್ಮ ಕೈಯಲ್ಲೇ ಇದೆಯಲ್ವಾ ಅಂಥೇಳಿ ಅರವಿಂದ್ ಲಿಂಬಾವಳಿಯವರು ಕೇಳ್ತಾರೆ. ರಾಜ್ಯದಲ್ಲಿ ಚುನಾವಣಾಧಿಕಾರಿಗಳು ಅಥವಾ ಚುನಾವಣೆ ಪ್ರಾಸೆಸ್ ಏನು ನಡೆಯುತ್ತೆ, ಮತದಾರರ ಪಟ್ಟಿಯನ್ನು ರೆಡಿ ಆಗುತ್ತೆ, ಅದೆಲ್ಲ ನಿಮ್ಮ ಅಂಡರಲ್ಲಿರ್ತಕ್ಕಂಥ ಅಧಿಕಾರಿಗಳಲ್ವಾ. ಹಾಗಿರುವಾಗ ನೀವು ಹೇಗೆ ಇದನ್ನು ಕೇಂದ್ರ ಸರ್ಕಾರದ ವಿರುದ್ಧ ಆಪಾದಿಸ್ತಿದ್ದೀರಿ ಅನ್ನುವಂತಹ ಪ್ರಶ್ನೆಯನ್ನು BJPಯವರು ಕೂಡ ಕೇಳ್ತಾ ಇದ್ದಾರೆ.